ರಾಯಚೂರು ಬಂದಿದ್ದೀರಾ? ರಾಯಚೂರು ಬಂದಿದ್ದೀನಿ. ಹೇಳಿಪ್ಪ, ನಾನು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ಮಾದೇವಪ್ಪ, ಕೆಜೆ ಜಾರ್ಜ್, ಎಚ್ ಕೆ ಪಾಟೀಲ್, ಆಮೇಲೆ ಬೋಸರಾಜ್, ದರ್ಶನಾಪುರ ಎಲ್ಲವನು ಎಲ್ಲ ಬಂದಿದ್ದೀವಿ. ಖರ್ಗೆ ಅವರು ಕೂಡ ಬರ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಖರ್ಗೆ, ಶಿವರಾಜ್ ತಂಗಡಿಗಿ ಹೇಳಪ್ಪ ಇನ್ನೇನು. ಚಿಕ್ಕೋಡಿಯಲ್ಲಿ ಮಾತಾಡಿದಂತ ರಾಜು ಕೋಳಿವಾಡ ರಾಜು ಕೋಳಿವಾಡ ಅಂತ ಎಲ್ಲಿ ಇದ್ದಾರೆ? ರಾಜು ಕಾಗೆ ಒಬ್ರು ಮಾತಾಡಿ, ಅವ್ರು ಮಾತಾಡ್ತಾರೆ. ಕೊಟ್ಟಿದ್ರಂತೆ 2 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ವರ್ಕ್ ಕಾರ್ಡ್ ಕೊಟ್ಟಿಲ್ಲ. ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಸರ್. ಯಾರು ಮಾತಾಡ್ತೀವಿ? ಏನ್ ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ಕರೆದು ಮಾತಾಡ್ತೀವಿ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಸತಿ ಸಚಿವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಈ ಹಿಂದೆ ನಡೆದಂತ ಅನೇಕ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ರೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ಬೇಳೂರು ಗೋಪಾಲಕೃಷ್ಣ ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ಯಾರು ಹೇಳಿದ್ರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ. ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಪಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗು ಅಂತ ಹೇಳಿದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ SLC ಪರ್ಸೆಂಟೇಜ್ ಡಿಕ್ಲೇರ್ ಆಗಿದೆ. ಡಿಕ್ಲೇರ್ ಆಗಿರೋದ್ರಿಂದ ಇಲ್ಲಿ ಮುಖ್ಯ ಕಾರಣ ಅಂತಂದ್ರೆ 26,000 ಶಿಕ್ಷಕರ ಕೊರತೆಯಿಂದಾಗಿ ಅದು ಡಿಕ್ಲೇರ್ ಆಗಿರ್ತಾರೆ. ಇಲ್ಲ, ಹೊಸದಾಗಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ, ಆದೇಶ ಕೊಟ್ಟಿದ್ದೀನಿ. ಹೊಸದಾಗಿ ಟೀಚರ್ಗಳನ್ನ ನೇಮಕ ಮಾಡಕತ್ತಾರೆ. ಇವತ್ತೇನು SSLC ನಲ್ಲಿ PUC ನಲ್ಲಿ ಡಿಕ್ಲೈನ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ, ಅದು ಮೇಲ್ಕೆ ಬರ್ತಕ್ಕಂತ ಪ್ರಯತ್ನ ಮಾಡ್ತೀವಿ. ಏನ್ ಇನ್ನೊಂದು ಹೇಳಿದ್ರ? ನನ್ ಜೊತೆ ಮಾತಾಡ್ತೀನಿ ಬಿಡಪ್ಪ. ನೀನ್ ಅಸಮಾಧಾನ ಹೋಗ್ಲಾಡಿಸಿಯಾ? ಅಸಮಾಧಾನ ಹೋಗ್ಲಾಡಿಸೋದು ನಾನು. ಕರೆದು ಮಾತಾಡ್ತೀನಿ ನಾನು. ಅಕ್ರಮ ಗಣಿಗಾರಿಕೆ ನಮ್ ಕಾಲದಲ್ಲೆಲ್ಲ ನಡೆದಿರೋದು. ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರ್ಬೇಕಾಗಿರ್ತಕ್ಕಂಥದ್ದನ್ನ ವಸೂಲು ಮಾಡಿ ಅಂತ ಹೇಳಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.